ಅಂಗನವಾಡಿ ಕೇಂದ್ರದಲ್ಲಿ ಮಗುವಿನ ಮೇಲೆ ರಾಕ್ಷಸಿ ಕೃತ್ಯ ನಡೆದಿದೆ. ಇವಳೇನು ಮನುಷ್ಯಳೋ ಅಥವಾ ರಾಕ್ಷಸಿಯೋ ಅಂತ ಪ್ರಶ್ನೆ ಮೂಡ್ತಾ ಇದೆ. ಪಾಪ ಪುಟ್ಟ ಕಂದನಿಗೆ ಬರೆ ಹಾಕಿದಾಳೆ ಅಂಗನವಾಡಿ ಸಹಾಯಕಿಯೊಬ್ಳು. ಅಂಗನವಾಡಿ ಕೇಂದ್ರದಲ್ಲಿ ಮಗುವಿನ ಮೇಲೆ ರಾಕ್ಷಸಿ ಕೃತ್ಯ ನಡೆದಿದೆ. ಇವಳೇನು ಮನುಷ್ಯಳೋ ಅಥವಾ ರಾಕ್ಷಸಿಯೋ? ಪಾಪ ಪುಟ್ಟ ಕಂದನಿಗೆ ಬರೆ ಹಾಕಿದಾಳೆ ಅಂಗನವಾಡಿ ಸಹಾಯಕಿಯೊಬ್ಳು. ಬೆಂಕಿಯಲ್ಲಿ ಕಾಯಿಸಿದ ಚಾಕುವಿನಿಂದ ಗಲ್ಲಕ್ಕೆ ಬರೆ ಎಳೆದಿದ್ದಾಳೆ. ಸೊರಬ ತಾಲೂಕಿನ ಚಿಕ್ಕಸವಿ ಗ್ರಾಮದ ಅಂಗನವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಸವಿ ಗ್ರಾಮದ ಚಂದ್ರಪ್ಪ ಮತ್ತು ನಂದಿನಿ ದಂಪತಿಯ ಮಗು 3.5 ವರ್ಷದ ಯೋಧಮೂರ್ತಿಗೆ ಬರೆ ಎಳೆದಿದ್ದಾಳೆ ರಾಕ್ಷಸಿ. ಅಂಗನವಾಡಿಯಲ್ಲಿ ಜಗಳವಾಡ್ಕೊಂಡಿದ್ರು ಇಬ್ರು ಮಕ್ಕಳು. ಒಬ್ಬ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಇನ್ನೊಬ್ಬ ಮಗುವಿಗೆ ಆ ಮಗು ಕಚ್ಚಿದೆಯಂತೆ. ಹೀಗಾಗಿ ಮಗುವಿಗೆ ಬರೆ ಎಳೆದಿದ್ದಾಳೆ ಸಹಾಯಕಿ ಹೇಮಮ್ಮ. ಚಾಕುವನ್ನ ಬೆಂಕಿಯಲ್ಲಿ ಕಾಯಿಸಿ ಮಗುವಿನ ಗಲ್ಲಕ್ಕೆ ಬರೆ ಹಾಕಿದಾಳೆ. ಮಗುವನ್ನ ಸೊರಬ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಗುವಿನ ತಂದೆ ಚಂದ್ರಪ್ಪ ಅವರು ಸೊರಬ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಗನವಾಡಿ ಸಹಾಯಕಿ ಹೇಮಮ್ಮ ವಿರುದ್ಧ ದೂರು ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಆ ಚಾಕುನ ಕಾಯಿಸ್ಬಿಟ್ಟು ಗಲ್ಲಕ್ಕೆ ಬರೆ ಎಳೆದಿದ್ದಾಳೆ ಹೇಮಮ್ಮ ಅಂತೆ. ಯಾರೋ ತಿಕ್ಲಮ್ಮ, ಯಾಕಂದ್ರೆ ತಲೆ ಸರಿಗಿದ್ದವ್ರು ಯಾರು ಹಿಂಗೆ ಮಾಡೋದವ. ಅಂಗನವಾಡಿಯಲ್ಲಿ ಮಕ್ಕಳುಗಳು ಹೊಡೆದಾಡ್ಕತ್ತವೆ, ಆಟ ಆಡ್ತವೆ, ಜಗಳ ಆಡ್ತವೆ, ಅದು ಕಾಮನ್. ಅದು ಮೇಂಟೈನ್ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು, ಹಂಗೆಲ್ಲ ಮಾಡಬಾರ್ದು, ಗದರಿಸೋದು ಆ ಥರ ಮಾಡಬೇಕು. ಬಟ್ ಬರೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಯಾರೋ ಕಂಡವ್ರ ಮಕ್ಕಳು, ನಿಮ್ಮ ಮಕ್ಕಳಿಗೆ ಯಾರನ್ನ ಹಾಗೆ ಮಾಡಿದ್ರೆ ಸುಮ್ಮನೆ ಬಿಡ್ತೀರಾ? ಸೊರಬ ತಾಲೂಕಿನ ಚಿಕ್ಕಸವಿ ಗ್ರಾಮದ ಅಂಗನವಾಡಿಯಲ್ಲಿ ನಡೆದಿರುವಂಥ ಘಟನೆ ಇದು.